ಗೈಸ್, ಹೇಗಿದ್ರೆ ಎಲ್ಲರೂ. ಸೊ ಇವತ್ತಿನ ಟಾಪಿಕ್ ಏನು ಅಂತಂದರೆ ಬಾಣಂತಿಯರ ಹತ್ರ ಇರಬೇಕಾಗಿರೋ 5 ಮೇನ್ ಐಟಮ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಬ್ರೆಸ್ಟ್ ಪ್ಯಾಡ್ಸ್. ಇದರಿಂದ ಏನು ಉಪಯೋಗ ಅಂದರೆ ಕೆಲವೊಬ್ಬರಿಗೆ ಹಾಲು ಲೀಕೇಜ್ ಅನ್ನೋದು ತುಂಬ ಇರುತ್ತೆ. ಅದರಿಂದ ಸ್ಮೆಲ್, ಇನ್ಫೆಕ್ಷನ್, ಬ್ಯಾಕ್ಟೀರಿಯಾ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಅದು ಬೇಬಿ ಕೂಡ ಎಫೆಕ್ಟ್ ಆಗುತ್ತೆ. ಇದನ್ನು ನಾವು ಬ್ರಾಗ್ ಅಟ್ಯಾಚ್ ಮಾಡ್ಕೊಂಡು ಯೂಸ್ ಮಾಡಿದ್ದೀವಿ ಅಂದರೆ ನಾವು ಕಂಫರ್ಟ್ ಆಗಿರ್ಬೋದು, ಬೇಬಿ ಕೂಡ ಹೆಲ್ತಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಮೆಟರ್ನಿಟಿ ಬ್ರಾ. ಇದೇನಪ್ಪ ಅಂತ ಅಂದರೆ ಈ ಥರ ಲಾಕಿಂಗ್ ಸಿಸ್ಟಮ್ ಇರೋದ್ರಿಂದ ಇಲ್ಲಿ ಬ್ರೆಸ್ಟ್ ಪ್ಯಾಡ್ನ ಅಟ್ಯಾಚ್ ಮಾಡಿಬಿಟ್ಟು ಲಾಕ್ ಮಾಡಿಕೊಂಡ್ರೆ ಲೀಕೇಜ್ ಕೂಡ ಅಬ್ಸರ್ವ್ ಮಾಡುತ್ತೆ ಆ್ಯಂಡ್ ನಾವು ಕಂಫರ್ಟಬಲ್ ಆಗಿ ಫೀಡ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಮ್ಯಾನ್ಯುವಲ್ ಬ್ರೆಸ್ಟ್ ಪಂಪ್. ಇದರಿಂದ ಏನಂದರೆ ಕೆಲವೊಬ್ಬರಿಗೆ ಮಿಲ್ಕ್ ಓವರ್ ಸಪ್ಲೈ ಆಗ್ತಾ ಇರುತ್ತೆ. ಸೊ ಬಿಫೋರ್ ಫೀಡಿಂಗ್ ಇದರಿಂದ ಪಂಪ್ ಮಾಡಿ ಸ್ಟೋರ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ವಾಟರ್ ಬಾಟಲ್. ಇದೇನಕ್ಕೆ ಅಂತ ಅಂದರೆ ಹೈಡ್ರೇಷನ್ ಇಸ್ ಅ ಕೀ ಫಾರ್ ಗುಡ್ ಅಂತ ಅಂತಾರೆ. ಸೊ ನಾವು ಬಿಸಿನೀರನ್ನ ಸ್ಟೋರ್ ಮಾಡಿಕೊಂಡು ಎಷ್ಟು ಕುಡಿತೀವೋ ಅಷ್ಟೇ ಒಳ್ಳೇದು ಹೆಲ್ತಿಗೆ. ಬಾಣಂತಿಯರು ಕುಡಿಬಾರ್ದು ಅಂತಾರೆ, ಬಟ್ ನಾವು ಎಷ್ಟು ನೀರು ಕುಡಿತೀವೋ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ಕಾನ್ಸ್ಟಿಪೇಷನಿಂದ ಆಚೆ ಇರ್ಬೋದು. ನೆಕ್ಸ್ಟ್ ಏನು ಅಂದರೆ ಅಬ್ಡಾಮಿನಲ್ ಬೆಲ್ಟ್. ಇದು ಬ್ಯಾಕ್ ಸಪೋರ್ಟು ತುಂಬ ಹೆಲ್ಪ್ ಆಗುತ್ತೆ. ಆಗಿನ ಕಾಲದಲ್ಲಿ ಸೀರಿಯಸ್ ಇದ್ದಿದ್ರು, ಬಟ್ ಇವಾಗ ಬೆಲ್ಟ್ ಬಂದಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಮಸಲ್ ಕೂಡ ಸ್ಟ್ರೆಂಥನಿಂಗ್ ಆಗುತ್ತೆ ಇದರಿಂದ. ಆ್ಯಂಡ್ ಈ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ಬೇಕು ಅಂತಂದರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ನಿಮ್ಗೆ ಡೈರೆಕ್ಟಾಗೇ ಸೆಂಡ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ. ನನಗೆ ಯಾವ ಪ್ರಾಡಕ್ಟ್ಸ್ ಯೂಸ್ಫುಲ್ ಆಗಿದೆ, ನಿಮಗೂ ಯೂಸ್ ಆಗಿದೆ ಅಂತ ನಾನು ಜಸ್ಟ್ ವಿಡಿಯೋ ಮಾಡಿ. ಇಷ್ಟ ಆಗಿದ್ರೆ ಪ್ಲೀಸ್ ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.